ಶಿಗ್ಗಾಂವ್ ಸವಣೂರ ಮತಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ನಾಯಕರೇ, ಯುವ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರೇ, ಮುಖಂಡರುಗಳೇ, ಆತ್ಮೀಯರೇ, ಸ್ನೇಹಿತರೇ, ಮಾಧ್ಯಮದ ಇವತ್ತು ಭಾಳ ಸಂತೋಷದಿಂದ ನಾವೆಲ್ಲ ಸೇರಿದ್ದೀವಿ. ನಮ್ಮೆಲ್ಲರ ಧೀಮಂತ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬಡವರ ಶೋಷಿತರ ಧ್ವನಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದ ಸರ್ಕಾರದಲ್ಲಿ ಅಪಾರ ಸೇವೆ ಮಾಡಿರ್ತಕ್ಕಂಥದ್ದು, ಬಡವರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದಂಥ ರೀತಿಯ ಛಾಪ ಮೂಡಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ BZ ಜಮೀರ್ ಅಹಮದ್ ಸಾಹೇಬರ ಹುಟ್ಟುಹಬ್ಬ ಇವತ್ತು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅಲ್ಪ ಸಮಯದಲ್ಲಿ ತಾವೆಲ್ಲ ಸೇರಿದ್ದೀರಿ. ನಾನು ಕೂಡ ಹುಬ್ಬಳ್ಳಿಯಲ್ಲಿದ್ದೆ. ತಕ್ಷಣ ನಿಮ್ಮ ದೂರವಾಣಿ ಬಂದ ತಕ್ಷಣ ನಾನು ಬಂದು ನೋಡಿದರೆ ಭಾಳ ಸಾಕಷ್ಟು ಇವತ್ತು ಜಮೀರ್ ಅಹಮದ್ ಸಾಹೇಬ್ರ ಅಭಿಮಾನಿಗಳು, ನಮ್ಮ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾವೆಲ್ಲ ಇವತ್ತು ಸವಣೂರು ಪಟ್ಟಣದ ಈ ಒಂದು ಭಾಗದಲ್ಲಿ ತಾವು ಸೇರಿದ್ದೀವಿ. ಭಾಳ ಸಂತೋಷ ಆಗ್ತಿದೆ. ನಾವು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಆ ಪರಮಾತ್ಮನಲ್ಲಿ, ಅಲ್ಲಾನಲ್ಲಿ ಜಮೀರ್ ಅಹಮದ್ ಸಾಹೇಬರಿಗೆ ಆಯುಷ್ಯ, ಆರೋಗ್ಯ ಮತ್ತು ಈ ರಾಜ್ಯದ ಕನ್ನಡಿಗರ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ. ಅವರಿಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ಆದರೆ ಅವರು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಹಾಗೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಮತ್ತು ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ಸರ್ವ ಜನಾಂಗದ ಕೆಲಸ ಮಾಡಿರ್ತಕ್ಕಂಥ ನಾಯಕರು ಅವರು. ಹೀಗಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಕೇಕ್ ಕತ್ತರಿಸಿದ ನಂತರ, ಕಟ್ ಮಾಡಿದ ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬ್ರೇಕ್ ಮತ್ತು ಎಲ್ಲ ಕಾರ್ಯಕ್ರಮ ಉದ್ದೇಶಗಳು ಮಾಡಿದ್ದಾರೆ. ನಾನು ಕೂಡ ಅದರಲ್ಲಿ ಭಾಗಿಯಾಗ್ತೇನೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತಂದಿರ್ತಕ್ಕಂಥ ಈ ಬ್ರೆಡ್ ಮತ್ತು ಹಣ್ಣು ರೋಗಿಗಳಿಗೆ ಹಂಚುವ ಕಾರ್ಯಕ್ರಮ ನಾವು ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿ ನೆರವೇರಿಸ್ತೀವಿ. ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಈ ರಾಜ್ಯದ ಜನರ ಸೇವೆ ಮಾಡುವಂಥ ಹೆಚ್ಚಿನ ಶಕ್ತಿ ನೀಡಲಿ. ವಿಶೇಷವಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮೇಲೆ ಅವರು ಸದಾ ನಮ್ಮ ಒಂದು ಕ್ಷೇತ್ರಕ್ಕೆ ಸದಾ ಅವರು ಆಶೀರ್ವಾದ, ಮಾರ್ಗದರ್ಶನ ಅವ್ರದ್ದು ಅವಶ್ಯಕತೆ ಇದೆ ಹಾಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಹಿಂದೆ ಕೂಡ ಶಿಗ್ಗಾಂವ್ ಸವಣೂರು ಕ್ಷೇತ್ರಕ್ಕೆ ವಿಶೇಷವಾದ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮೈನಾರಿಟಿ ಸಚಿವರಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರು ವಿಶೇಷವಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮೇಲೆ ವಿಶೇಷ ಕಾಳಜಿಯನ್ನು ಇಡಬೇಕು ಹಾಗೆ ಅನ್ನೋಂಥದ್ದು ನಾನು ಜಮೀರ್ ಅಹಮದ್ ಸಾಹೇಬರಲ್ಲಿ ಮನವಿ ಮಾಡ್ತೇನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಜನರ ಸೇವೆ ಮಾಡುವಂಥದ್ದು ನೀಡಲಿ. ಅವರ ಕುಟುಂಬ ವರ್ಗದವರಿಗೆ ಕೂಡ ಇವತ್ತು ಆಯುಷ್ಯ, ಆರೋಗ್ಯ ಮತ್ತು ಅವರೆಲ್ಲರಿಗೆ ಒಳ್ಳೆಯ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿ